ದೇವನಹಳ್ಳಿ ಪಟ್ಟಣದ ಬಬುಲ್ ಕಚೇರಿಯಲ್ಲಿ 2026ರ ಬಬುಲ್ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ರಾಜ್ಯ ಮಟ್ಟದ ಹಾಲು ಕರೆಯುವ ಸ್ಪರ್ಧೆಯ ಪೂರ್ವಭಾವಿ ಸಭೆಯನ್ನ ಇದೇ ವೇಳೆ ಹಮ್ಮಿಕೊಳ್ಳಲಾಯಿತು. ಬಮುಲ್ ನಿರ್ದೇಶಕ ಎಸ್ಪಿ ಮುನಿರಾಜು ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು. ಜನವರಿ 16, 17 ಮತ್ತು 18ರಂದು ರಾಜ್ಯ ಮಟ್ಟದ ಹಾಲು ಕರೆಯುವ ಸ್ಪರ್ಧೆ ನಡೆಯಲಿದೆ ಎಂದರು. ಇದೇ ಮೊದಲ ಬಾರಿಗೆ ತಾಲೂಕಿನಲ್ಲಿ ಈ ಸ್ಪರ್ಧೆ ನಡೆಯುತ್ತಿರುವುದು ಹೆಮ್ಮೆಯ ವಿಷಯವೆಂದರು. ಕ್ಯಾಲೆಂಡರ್ನಲ್ಲಿ QR ಕೋಡ್ ಮೂಲಕ ಹಸುವಿನ ಪೋಷಣೆಯ ಮಾಹಿತಿ ನೀಡಲಾಗಿದೆ ಎಂದು ತಿಳಿಸಿದರು. ಹಾಲು ಉತ್ಪಾದಕರ ಕುಂದುಕೊರತೆಗಳಿಗೆ ಸದಾ ಸ್ಪಂದಿಸುವುದಾಗಿ ಭರವಸೆ ನೀಡಿದರು. ಆರೋಗ್ಯ ದೃಷ್ಟಿಯಿಂದ ನಂದಿನಿ ಹಾಲು ಹಾಗೂ ಉತ್ಪನ್ನಗಳನ್ನು ಹೆಚ್ಚಾಗಿ ಬಳಸಿ ಎಂದು ಮನವಿ ಮಾಡಿದರು. ಹಾಲು ಉತ್ಪಾದಕರಿಗೆ ಡೈರಿ ಮತ್ತು ಕ್ಯಾಲೆಂಡರ್ಗಳನ್ನು ವಿತರಿಸಲಾಯಿತು. ಹಲವಾರು ಮುಖಂಡರು ಹಾಗೂ ತಾಲೂಕಿನ ಎಲ್ಲ ಹಾಲು ಉತ್ಪಾದಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ಮಂಜುನಾಥ್, ಡಿಎಂ, ದೇವನಹಳ್ಳಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಗೋಡುಗುರ್ಜಿ ಸಂಘದ ಅಧ್ಯಕ್ಷರಾದಂಥ ನಾಗರಾಜ್ ಸಹ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿ ಮಾಜಿ ಗ್ರಾಮ ಪಂಚಾಯತ್ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಹಾಗೆಯೇ ಸುರೇಶ್ ಅವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಧ್ಯಕ್ಷ ಸುರೇಶ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಶಿಬಿರ ಕಚೇರಿಯ ಮುಖ್ಯಸ್ಥರಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಎಲ್ಲ ವಿಸ್ತರಣಾಧಿಕಾರಿಗಳು ಸಭೆಯಲ್ಲಿ ಇದ್ದಾರೆ. ಅವರಿಗೂ ಸಹ ನಮ್ಮ ನೌಕರ ಸಂಘದ ಪದಾಧಿಕಾರಿಗಳು ದಯಮಾಡಿ ಮೇಲೆ ಬನ್ರಿ. ಇದ್ ಕಡೆ ಬರ್ರಿ ಒಂದಿಬ್ರು ಅಕ್ಕ, ಇದ್ ಕಡೆ ಒಂದಿಬ್ರು ಬರ್ರಿ ಅಕ್ಕ, ಇದ್ ಕಡೆ ಬರ್ರಿ ಒಬ್ರು. ಸ್ವಲ್ಪ ಹಿಂದೆ ಹೋಗ್ರಿ, ಹಂಗೆ ಹಿಂದೆ ಹೋಗ್ರಿ. ಹುಟ್ಟೋದಕ್ಕಿಂತ ಮುಂಚೆಯಿಂದನೂ ಕೂಡ ಮುಖ್ಯ ಕಾರ್ಯನಿರ್ವಾಹಕರಾಗಿ ಕೆಲಸ ಮಾಡಿ ಬೆಂಗಳೂರು ಹಾಲು ಒಕ್ಕೂಟವನ್ನು ಇಡೀ ದೇಶದ ವ್ಯಾಪ್ತಿಯಲ್ಲಿ ವಿಸ್ತರಣೆ ಮಾಡಲಂತ ಅಧ್ಯಕ್ಷರುಗಳು ಮತ್ತೆ ಎಲ್ಲ ನಿರ್ದೇಶಕರುಗಳು, ಈ ತಾಲೂಕಿನ ಪಕ್ಷಾತೀತ ಎಲ್ಲ ಮುಖಂಡರು ಕೂಡ ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದೀರಾ. ನಿಮಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ, ನಮ್ಮ ತಾಲೂಕಿನ ಮಾಧ್ಯಮದ ಮಿತ್ರರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಅವಕ್ಕೂ ಸ್ವಾಗತವನ್ನು ಹೇಳಿ, ಮಾನ್ಯ ಬಂಧುಗಳೇ, ತಮ್ಮಲ್ಲಿ ಮೊದಲನೇದಾಗಿ ನನ್ನೊಂದು ಸಣ್ಣ ಕ್ಷಮೆ. ಏನಪ್ಪ ಅಂತಂದರೆ, ನಾನು ಇಲ್ಲಿರ್ತಕ್ಕಂಥ ಯುವಸ್ಗಳನ್ನ ಮುಖಂಡರು ಹೇಳಿದಾಗ ಅವ್ರು ಏನು ಹೇಳಿದ್ರು ಅಂದರೆ, ಇಂದಿನ ಸಾಲಿನ ಇರ್ತಕ್ಕಂಥ ನಿರ್ದೇಶಕರು ಅವ್ರ ಮನೆ ಹತ್ರನೇ ಹೋಗಿ ಈ ಕ್ಯಾಲೆಂಡರ್ನ ಕೊಟ್ಬಿಟ್ಟು ಬರ್ತಿದ್ರು ಅಂತ ಇವರು ಹೇಳಿದ್ರು. ನಾನು ನಿಮ್ಮನ್ನು ಇಲ್ಲಿ ಕರೆದಿರೋದಕ್ಕೆ ಮೊದಲನೇದಾಗಿ ಕ್ಷಮೆ ಕೋರ್ತೀನಿ. ಆಮೇಲೆ ಸಣ್ಣದೊಂದು ವಿಚಾರನ ಕೂಡ ತಮಗೆ ಕೇಳಿಸ್ತೀನಿ. ನೀವೆಲ್ಲರೂ ಏನು ಹೇಳಿದ್ರೆ ಅದನ್ನ ಮಾಡಲಿಕ್ಕೆ ಇನ್ನು ಮುಂದಿನ ವರ್ಷದಲ್ಲಿ ನಾನು 100% ನಿಮ್ಮ ಮಾತಿನ ಮೇಲೆ ನಾನು ಇರ್ತೀನಿ. ನೋಡ್ತಾ ಇರ್ಬೋದು. ಈ ಕ್ಯಾಲೆಂಡರ್ ಯಾಕೋಸ್ಕರವಾಗಿ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಉತ್ಪಾದಕರಿಗೋಸ್ಕರವಾಗಿ, ನಮ್ಮ ಅಧ್ಯಕ್ಷರಿಗೋಸ್ಕರವಾಗಿ, ನಿರ್ದೇಶಕರಿಗೋಸ್ಕರವಾಗಿ, ಮುಖ್ಯ ಕಾರ್ಯನಿರ್ವಾಹಕರಿಗೋಸ್ಕರವಾಗಿ ಈ ಕ್ಯಾಲೆಂಡರ್ ಮಾಡಿರೋದು. ಮೇಜರ್ ಆಗಿ ಇದು ಉತ್ಪಾದಕರಿಗೆ ಅನುಕೂಲ ಆಗಲಿ ಅನ್ನೋಂಥ ದೃಷ್ಟಿ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಇದನ್ನ ನಾನು ನಮ್ಮ ಲೋಕೇಶ್ ಅಣ್ಣ ಹೇಳಿದಂಗೆ, ಶ್ರವಣ ಯಾವ್ಯಾವ ಕಾಯಿಲೆಗಳಿಗೆ ಏನೇನು ಕೊಡಬೇಕು ಅಂತ ಎಲ್ಲೇ ಒಂದು ಸ್ಟಿಕ್ಕರ್ ತರ ಮೆಚ್ಚಿರ್ತಾ ಇದ್ರು. ನಾನು ಮುಂದುವರೆದ ಭಾಗವಾಗಿನೂ ಕೂಡ ಉತ್ಪಾದಕರಿಗೆ ಫುಲ್ ಎಲ್ಲರಿಗೂ ಕೊಡುವಂತ ನನ್ನ ಅಧ್ಯಕ್ಷರ ಹತ್ರ ಕೂಡ ಮುಂದಿನ ದಿನದಲ್ಲಿ ಪ್ಯಾಕೇಜ್ ಮಾಡ್ತೀನಿ. ಈ ವಿಚಾರನ, ಈ ಕ್ಯಾಲೆಂಡರ್ ಬಿಡುಗಡೆನ ಹಿಂದೆ ಎಲ್ಲ ಲೀಡರ್ಗಳು ಏನ್ ಮಾಡೋರು ಅಂದ್ರೆ, ಆಯಾ MLAಗಳು ತಗೋನೋ ಇಲ್ಲಿ ಯಾರೋ ಅವ್ರು ಬೇಕಾದಂತ ಮುಖಂಡರುಗಳು ತಗೋನೋ ಬಿಡುಗಡೆ ಮಾಡಿಸ್ತಿದ್ರು. ನನ್ನ ಉದ್ದೇಶ ಏನಪ್ಪಾ ಅಂತಂದ್ರೆ, ಈ ಕ್ಯಾಲೆಂಡರ್ ಅನ್ನ ನಮ್ಮ ತಾಲೂಕಿನ ಮುಖ್ಯ ಕಾರ್ಯನಿರ್ವಾಹಕರು, ಅದರ ಅವಲಂಬಿತವಾಗಿ ಅವ್ರ ಜೊತೆ ಇರ್ತಕ್ಕಂಥ ಅಧ್ಯಕ್ಷರುಗಳು ಮತ್ತೆ ಉತ್ಪಾದಕರು ಈ ಕ್ಯಾಲೆಂಡರ್ನ ನೀವೇ